ಹೆಸರು ಭೀಮಯ್ಯ ಅಂತ, ಸಂಜೀವಿ ನಗರ, ಸಾಕಾರ ನಗರ, ಬೆಂಗಳೂರು 92. ನನಗೆ 73 ವಯಸ್ಸು. ಟೂರಿಗೆ ಬಂದಿದ್ದೀನಿ. ಚೆನ್ನಾಗಿತ್ತು, ಟೂರ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದು. ಹೋಟ್ಲು ಚೆನ್ನಾಗಿ ನೋಡ್ಕೊಂಡು ನನ್ನ ಹೆಸರು ಅಶ್ವತ್ಥಯ್ಯ ಅಂತ. ಸಾರಿಗೆ ಇಲಾಖೆಯಲ್ಲಿ ಸೇವೆ ಮಾಡಿ ಈಗ ನಿವೃತ್ತಿ ಹೊಂದಿದ್ದೀನಿ. ಹಾಗಾಗಿ ಟೂರಿಗೆ ಬಂದಿದ್ವಿ. ಟೂರೆಲ್ಲ ಚೆನ್ನಾಗಿತ್ತು, ನೋಡಿದ ಪ್ಲೇಸಸ್ ಎಲ್ಲ ಭಾಳ ಚೆನ್ನಾಗಿತ್ತು. ನಮಗೆ ಇದು ಹೊಸ ಅನುಭವ ಆದರೂ ಚೆನ್ನಾಗಿತ್ತು ನಮಗೆ. ಈಗ ಅಯೋಧ್ಯೆ, ಕಾಶಿ, ಕಠ್ಮಂಡು, ನೇಪಾಳು ಮತ್ತು ಅಲಹಾಬಾದು ಎಲ್ಲ ನೋಡ್ಕೊಂಡ್ವಿ. ಎಲ್ಲ ಪ್ಲೇಸಸ್ಸು ಚೆನ್ನಾಗಿತ್ತು. ಲುಂಬಿನಿ ಗಾರ್ಡನ್ ಎಲ್ಲ ಚೆನ್ನಾಗಿತ್ತು. ಹೊಸ ಥರ ಏನಪ್ಪ ಅಂದರೆ ಎಲ್ಲ ಒಳ್ಳೆ ಥರ ಇತ್ತು. ಅಲ್ಲಲ್ಲೇ ನಾವು ಫೀಸ್ ಕೊಡಬೇಕಲ್ಲ, ಅದನ್ನು ಇವರೇ ತಗೊಂಡಿದ್ರೆ ಚೆನ್ನಾಗಿತ್ತು. ಅದನ್ನು ಫಸ್ಟೇ ಇವರೇ ಹಾಕ್ಕೊಂಡು, ಯಾಕಂದರೆ ನಮ್ಗೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡ್ಬೇಕಂತಲೇ ಗೊತ್ತಿಲ್ಲ. ಅದನ್ನು ಇವರೇ ತಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಅದು ಬಿಕ್ಕಿದ್ದೆಲ್ಲ ಫೈನ್. ಊಟ ತಿಂಡಿ ಎಲ್ಲ ಭಾಳ ಚಿಪ್ಟೂರು ತಾಲೂಕು, ಲಣಿಕೆರೆ ಹೋಬಳಿ, ಆಲ್ಬೋರು ಗ್ರಾಮ, ಹಂಪನಹಳ್ಳಿಯಿಂದ ಬಂದಿದ್ದೀನಿ. ಗಂಗಮ್ಮ ಅಂತ. ಏನಂದರೆ ಎಲ್ಲ ಟೂರಿಸ್ಟೆಲ್ಲ ಚೆನ್ನಾಗಿತ್ತು. ಎಲ್ಲ ಅಡುಗೆ, ಊಟ, ಬಟ್ಟೆ ಎಲ್ಲ ಕೇಟಾಗಿ ಮಾಡಿದ್ದೀವಿ. ಯಾವ ಊಟಕ್ಕೆ ತೊಂದರೆ ಇರಲಿಲ್ಲ. ನಾವು ಕೇಟಾಗಿ ಬಂದು ಕಾಶಿಲಿ ಇದ್ದೀವಿ. ಎಲ್ಲ ಟೂರ್ ಮುಗಿಸ್ಕೊಂಡು ಇವತ್ತು ನೈಟು ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಾಡಿದ್ವಿ ಕಣವ. ನಾಗೇಶ್ವರು ಟೂರ್ ಕರ್ಕೊಂಬಂದವ್ರು ನಮ್ಮನ್ನು. ಎಲ್ಲ ಚೆನ್ನಾಗಿ ದರ್ಶನ ಮಾಡಿಸಿದ್ರು, ಒಳ್ಳೆ ಊಟನೂ ಹಾಕಿದ್ರು. ಆಮೇಲೆ ಅವ್ರ ಫ್ರೆಂಡ್ಗಳೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿರು. ಎಲ್ಲ ಕಡೆ ಚೆನ್ನಾಗಿ ಊಟ, ಎಲ್ಲ ತಿಂಡಿ, ಕಾಫಿ ಎಲ್ಲ ಚೆನ್ನಾಗಿ ಕೊಟ್ಟರು. ಚೆನ್ನಾಗಿ ನೋಡ್ಕೊಂಬಂದ್ರು. ರೂಮ್ಗಳು ಚೆನ್ನಾಗಿದೆ. ನಾನು ಪಾಂಡವಪುರದಿಂದ ಬಂದಿರೋದು. ನಮ್ಮ ನಾಗೇಶಣ್ಣ ಕರ್ಕೊಬಂದಿರೋದು. ಎಲ್ಲ ರೂಮು, ನೀರು, ಊಟ ಎಲ್ಲಿದ್ರು ಏನು ತಪ್ಪಿಲ್ಲ. ಎಲ್ಲ ಚೆನ್ನಾಗಿ ಮಾಡವ್ರೆ, ಏನು ತೊಂದರೆ ಇಲ್ಲ. ತೊಂದರೆ ಇಲ್ದಂಗೆ ನಮ್ಮ ಎಲ್ಲನೂ ಬಂದು ಕರ್ಕೊಂಡು ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನೋಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಲಾಸ್ಟ್ ಟೂರ್ ನಮ್ಮದು. ಇವತ್ತು ಲಾಸ್ಟು ನಮ್ಮ ಒಬ್ಬಟ್ಟು ಊಟ ಮಾಡ್ತಿದ್ದೀವಿ. ರಾತ್ರಿಗೆ ಒಬ್ಬಟ್ಟು ಊಟ ಮಾಡ್ಕೊಂಡು ರೈಲ್ ಹತ್ತೀವಿ. ಆಮೇಲೆ ಇದೇ ವಿಶ್ವಾಸ ಊಟ ಮಾಡ್ಕೊಂಡು ಇರಲಿ. 9 ಗಂಟೆಗೆ ಊಟ ಮಾಡಿಕೊಂಡು ಒಬ್ಬಟ್ಟು ತಿನ್ಕೊಂಡು ಟ್ರೈನ್ ಹತ್ತೀವಿ. ನಾವು ಬೆಂಗಳೂರವರು, ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಲ್ಲಕ್ಕ ಹೆಬ್ಬಾಳದಿಂದ ಬಂದಿರೋದು. ಇವರು ನಾಗೇಶ್ ಅಂತ, ಅವರು ಬೆಂಗಳೂರವರೇ. ಅವ್ರು ನಮ್ಗೆ ಗೊತ್ತಿರೋರೆ. ಅವರು ಟ್ರಿಪ್ಗೆ ಅಂತ ಹೇಳಿದರು, ಕರ್ಕೊಂಡು ಬಂದರು. ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ತೋರಿಸಿದ್ರು. ಊಟ ಅಂತೂ ಸೂಪರಾಗಿದೆ. ಊಟದೇನು ಪ್ರಾಬ್ಲಮ್ ಇಲ್ಲ. ರೂಮ್ಸ್ ಎಲ್ಲ ಚೆನ್ನಾಗಿದೆ. ರೂಮ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ನಮ್ಮ ಬೆಂಗಳೂರಲ್ಲಿ ಎಲ್ಲ ಚೆನ್ನಾಗಿತ್ತು. ಏನು ಪ್ರಾಬ್ಲಮ್ ಏನಿಲ್ಲ. ಆರಾಮಾಗಿ ಬಂದ್ವಿ, ಆರಾಮಾಗಿ ಹೋಗ್ತಾ ಇದ್ವಿ. ಇವತ್ತು ಸಂಜೆ ನಾವು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 6 ಗಂಟೆಗೆ 11 ಗಂಟೆಗೆ ಟ್ರೈನ್ ಇದೆ. 6 ಗಂಟೆಗೆ ಖಾಲಿ ಮಾಡ್ಕೊಂಡು ಒಬ್ಬಟ್ಟು ಊಟ ಮಾಡಿದ್ದಾರೆ. ಮಾಡ್ಕೊಂಡು ಪಾರ್ಸಲ್ ತೊಗೊಂಡು ಟ್ರೈನಲ್ಲಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ್ದಾರೆ. ತುಂಬ ಟೈಮ್ ಚೆನ್ನಾಗಿತ್ತು. ನೆಕ್ಸ್ಟ್ ಬರಬೇಕು ಅನ್ಸುತ್ತೆ ಅಕ್ಕ ನಿಮಗೆ? ನಮ್ಗೆ ಇನ್ನೊಂದು ಸಲ ಅಲ್ಲ, ಇನ್ನೂ 2 ಸಲ ಬರಬೇಕು ಅನ್ನಿಸ್ತದೆ. ಆದರೆ ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದ ನೋಡೋಣ, ಮುಂದೆ ಬರೋಣ. ಆಯ್ತು ಬರಬೇಕು ಅನ್ಸೋರು ವಿಡಿಯೋ ನೋಡಿ ಬನ್ನಿ. ಚೆನ್ನಾಗಿದೆ. ನಾಗೇಶ್ವರು ಟ್ರಿಪ್ಪು ಸೂಪರ್. ನನ್ನ ಹೆಸರು ಸುವರ್ಣ ಅಂತ, ಚಾಮರಾಜನಗರದಿಂದ ಬಂದಿದ್ದೀವಿ. ನಾಗೇಶಣ್ಣ ಕರ್ಕೊಬಂದಾರ. ಅವ್ರ ಅಮ್ಮನ ಫ್ರೆಂಡು ಚೆನ್ನಾಗಿ ತೋರಿಸಿದ್ರು. ಸ್ಟೂರೆಲ್ಲ ಚೆನ್ನಾಗಿತ್ತು, ಖುಷಿ ಆಯಿತು. ರೂಮ್ಸ್ ಎಲ್ಲ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಎಲ್ಲ ನಮ್ಮ ಕಡೆ ಹಂಗೆ ಮಾಡಿದರು. ಊಟ ಎಲ್ಲ ಚೆನ್ನಾಗಿತ್ತು. ಇವತ್ತು ಹೋಗ್ತೀವಿ. ರೂಮ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ನೊಂದು ಸರಿ ಆದರೆ ನನ್ನ ಹೆಸರು ವಿನುತಾ ಅಂತ. ನಾನು ನಮ್ಮ ಯಜಮಾನ್ರ ಹೆಸರು ನೀಲಕಂಠಪ್ಪ. ಇಬ್ಬರ ಜೊತೆಗೆ ಬಂದಿದ್ದೀನಿ. ನನಗೆ ರಂಗನಾಥ್ ಅವರಿಂದನೇ ಪರಿಚಯ ಚೆನ್ನಾಗಾಗಿರೋದು. ರಂಗನಾಥ್ ಅವರು 7 ವರ್ಷದಿಂದ ನಮ್ಮನ್ನು ನಾರ್ತ್ ಇಂಡಿಯಾ ಟೂರಿಗೆ ಕರ್ಕೊಂಡು ಹೋಗಿದ್ರು. ವೈಷ್ಣೋದೇವಿ, ಕಾಶಿ, ಅಯೋಧ್ಯೆ ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಅವಾಗ ತುಂಬ ಚೆನ್ನಾಗಿ ತೋರಿಸಿದ್ರು. ಇವಾಗ ನಾಗೇಶಣ್ಣ ಅವರು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ನಮಗೆ. ನೇಪಾಲ್ ಟೂರ್ ಅಂತ ನಾನು ಸಪ್ರೇಟಾಗಿ ನೇಪಾಲ್ ಅನ್ನೋದಕ್ಕೋಸ್ಕರನೇ ನಾವು ಇಲ್ಲಿಗೆ ಬಂದಿದ್ದು. ಈ ರೂಮ್ಸು, ಊಟದ ವ್ಯವಸ್ಥೆ, ಅಡುಗೆ ಮಾಡೋದು ಎಲ್ಲ ಭಾಳ ಚೆನ್ನಾಗಿತ್ತು. ಮಜ್ಜಿಗೆ ಮಾತ್ರ ಚೆನ್ನಾಗಿ ಹಾಕಿಸ್ಕೊಂಡು ಕುಡಿದ್ಬಿಟ್ಟಿದ್ದೀನಿ. ಯಾಕಂದರೆ ಭಾಳ ಬಿಸಿಲಿತ್ತು. ಅವ್ರು ಯಾವುದಕ್ಕೂ ಬೇಜಾರಾಗಲಿಲ್ಲ. ನಾನು ಎಷ್ಟು ಸರಿ ಕೇಳಿದ್ರು ಮಜ್ಜಿಗೆ ಕೊಟ್ಟಿದ್ದಾರೆ. ಊಟನೂ ಚೆನ್ನಾಗಿತ್ತು. ಲೈಟಾಗಿ ಊಟ ಮಾಡ್ತಿದ್ವಿ. ಏನು ಬರೀ ರೈಸ್ ಅನ್ನೋದು ಒಂದೇ ಬೇಜಾರು, ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿತ್ತು. ಡೈಲಿ ಮುದ್ದೆ ಕೊಡ್ತಾ ಇದ್ವಲ್ಲಕ್ಕ? ಡೈಲಿ ಮುದ್ದೆ ಕೊಡ್ತಿದ್ರು.
ಎಲ್ಲನೂ ಚೆನ್ನಾಗಿತ್ತು. ಮುದ್ದೆ ಅದೇ ಶುಗರ್ ಇರೋರಿಗೆಲ್ಲ ಮುದ್ದೆ, ರಸಮು, ಸಾಂಬಾರು, ಸಾರು ಎಲ್ಲ ಕೊಡೋದು. ಮಜ್ಜಿಗೆ ಮಾತ್ರ ಚೆನ್ನಾಗಿರೋದು. ರೂಮ್ಸ್ ಫೆಸಿಲಿಟಿ ಮಾತ್ರ ಎಲ್ಲ ಚೆನ್ನಾಗಿದೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಯಾವ್ದಾರ ಹಿಂಗೆ ಚಾರ್ಧಾಮ್ ಯಾತ್ರೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವರ್ಷ ಅಂತೂ ಇಲ್ಲ, ಮುಂದಿನ ವರ್ಷ ನೋಡೋಣ, ಬರ್ತೀವಿ. ನೆಕ್ಸ್ಟ್ ಮಾತ್ರ ಇವ್ರ ಜೊತೆ ನಾವು ಟೂರಿಗೆ ಬರ್ತೀವಿ. ಮೂರ್ತಿ ನಮ್ಮ ಮೂರ್ತಿಯರು, ಆಮೇಲೆ ಸೋಮಶೇಖರನವರು ಇಲ್ಲಿ ಗಂಟ ಇದಕ್ಕೆ ಟೂರು ಬಂದವ್ರೆ. ಅಡುಗೆ ಊಟ ಯಾವುದು ಏನು ಎಡವಟ್ಟಾಗಿಲ್ಲ. ಎಲ್ಲಿ ಒಂದು ರೂಮು ಒಂದು ಇದು ಯಾವುದೂ ಇಲ್ಲಿ ಏನು ತೊಂದರೆ ಇಲ್ಲ. ಐ ಕ್ಲಾಸಾಗಿ ಕರ್ಕೊಂಬಂದವ್ರೆ. ಐ ಕ್ಲಾಸಾಗಿ ನಮ್ಮ ಊರಿಗೆ ಇವತ್ತು ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಊಟ ಸಂದಲ್ಲಿ ಬೆಳಿಗ್ಗೆ ಊಟ ಎಲ್ಲ ಆಯಿತು. ಅವೆಲ್ಲ ಬೇಡ ಎಲ್ಲ ನೋಡಪ್ಪ, ಈ ಥರ ಮಾಡಿ ನಮ್ಮ ನಾಗೇಶನವರು ಊಟ ಚೆನ್ನಾಗಿತ್ತು ಅಂತ ಹೇಳೋ. ಹೇಳಲ್ಲ ಊಟ ಚೆನ್ನಾಗಿತ್ತು ಅಂತ ಇಲ್ಲ ಇಲ್ಲ ಹಂಗಂತ ಹೇಳಿಕ್ಕಿಲ್ಲ. ಚೆನ್ನಾಗಿದ್ರೆ ಹೇಳು, ಚೆನ್ನಾಗಿದ್ರೆ ಹೇಳ್ಬೇಡ. ಅಚ್ಚುಕಟ್ಟ ಮಾಡಿ ಇಲ್ಲಿ ಗಂಟಲು ಚೆನ್ನಾಗಿ ಕರ್ಕೊಂಬಂದವ್ರೆ. ನಾಗೇಶನ ಚೆನ್ನಾಗಿ ಕರ್ಕೊಂಬಂದವ್ರೆ. ನಮ್ಮ ಭಟ್ರು ಏನು ತೊಂದರೆ ಮಾಡಲಿಲ್ಲ. ಅವರು ಪ್ರಾಬ್ಲಮ್ ನಂದಲ್ಲ, ನಾಗೇಶಂದು. ಏನೋ ನಾಗೇಶನ್ ನಾಗೇಶನ್ ಚೆನ್ನಾಗಿ ಟೂರ್ ನಾವು ಮುಂದೆ ಇನ್ನು ಈಗ ಬಂದಿದ್ದೀವಿ, ಟೂರ್ ಮಾಡಿದ್ದೀವಿ. ಮುಂದೆ ನಮ್ಮ ನಾಗೇಶನ ಜೊತೆಲೆ ಬರ್ತೀವಿ, ಟೂರ್ ಮಾಡ್ತೀವಿ, ತಿರ್ಗಾವ್ ಮಾಡ್ತೀವಿ. ನಾವು ಏನು ತೊಂದರೆ ಕೊಟ್ಟಿಲ್ಲ ನಮಗೆ. ಐ ಕ್ಲಾಸ ನೋಡ್ಕೊಂಬಂದವ್ರೆ. ನೀರು, ಪಾರು, ರೂಮು ಯಾವುದಾದ್ರು ಭಟ್ರು ತವಳಿಂದ ಭಟ್ರುವೆ ಅಡುಗೆ ಊಟ ಏನು ನಮಗೆ. ನಿಮಗೆ ಪ್ರತಿದಿನ ಒಂದೊಂದು ಬಾಟ್ಲು ಕುಡಿಯೋಕೆ ನೀರು ಸಿಕ್ಕಿದೆಯಾ? ಸಿಕ್ಕದೆ ನಮಗೆ ದಿವಸ ಒಂದೊಂದು ಬಾಟ್ಲು ನೀರು ಎಲ್ಲರಿಗೂ. ಎಷ್ಟು ಜನ ಅವರೇ ಅಷ್ಟು ಜನಕ್ಕೆಲ್ಲ ನೀರು ಎಲ್ಲ ಕೊಟ್ಟವ್ರೆ. ಯಾವುದಕ್ಕೂ ಏನು ತೊಂದರೆ ಮಾಡಿಲ್ಲ. ಪ್ರತಿದಿನ ಮಜ್ಜಿಗೆ, ಟೀ, ಕಾಫಿ, ಮಜ್ಜಿಗೆ ಕೊಟ್ಟವ್ರೆ. ಪಲ್ಯ ಎಲ್ಲ ಸಿಕ್ಕೈತಾ? ಹಾಂ ಎಲ್ಲ ಸಿಕ್ಕೈತೆ. ಈ ಥರ ಪಲ್ಯನೂ ಮಾಡ್ಸವ್ರೆ, ಎಲ್ಲನೂ ಮಾಡ್ಸವ್ರೆ. ಬೋಂಡ, ಬಜ್ಜಿ, ವಡೆ, ಬೋಂಡ ಇವತ್ತು ಒಬ್ಬಟ್ಟು ಮಾಡಿದ್ದಾರೆ. ಎಲ್ಲ ಸೌತ್ ಸೈಡ್ ಊಟನೇ. ಹಾಂ, ಒಬ್ಬಟ್ಟು ಊಟ ಇವತ್ತು ಎಲ್ಲ ರೆಡಿ ಆಗುತ್ತೆ. ಯಾವುದ್ರಲ್ಲೂ ನಮಗೆ ಏನೂ ತೊಂದರೆ ಆಗಿಲ್ಲ. ಐ ಕ್ಲಾಸಾಗಿ ಕರ್ಕೊಬಂದು ಇವತ್ತು 7 ಗಂಟೆಗೆ ಇಲ್ಲಿ ಊಟ ಮಾಡ್ಕೊಂಡು ಖಾಲಿ ಮಾಡ್ತಾರೆ ಒಬ್ಬಟ್ಟು ಊಟವ.